ಎಲ್ಲೋಯ್ತು? ಕಾಂತ, ಅದೇನೋ ಕರ್ಮ ಅಂದ್ಯಲ್ಲ, ಅದು ಇಷ್ಟು ಬೇಗ ಅಟ್ಯಾಕ್ ಮಾಡ್ಬಿಡ್ತಾ? ಆಕ್ಚುಲಿ ಇದು ನಿನ್ನ ಕರ್ಮ. ಆ ಭಗವಂತನು ಇವತ್ತು ನೀನ್ ಕಾಪಾಡಕ್ಕಾಗಲ್ಲ. ಯಾಕ್ರಿ, ಏನಾಯ್ತು? ಕೀ ಕೊಡಿ. ಬಾಸ್, ಅದು ಅರ್ಜೆಂಟಲ್ಲಿ ಕೀನ ಕಾರ್ ಒಳಗಡೆನೆ ಬಿಟ್ಬಿಟ್ಟಿದೀನಿ. ಡೋರ್ ಹಾಕೊಂಡ್ ಬಂದ್ಬಿಟ್ಟೆ, ಆಟೋ ಹಾಕೋಕ್ ಹೋಗಿದೆ. ಏನ್ ಹುಡುಗಾಟ ಆಡ್ತಿದ್ದೀರಾ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡ್ವೇನ್ರಿ? ಫೋನಲ್ಲಿ ನೆಟ್ವರ್ಕು ಇಲ್ಲ, ಇಲ್ಲಿ ಕ್ಯಾಬ್ಸು ಬರಲ್ಲ, ಸಿಟಿಯಿಂದ ಹೊರಗಡೆ ಇದೀವ್ರಿ. ಬಸ್ ಸ್ಟಾಪ್ ಕೂಡ ಹತ್ತಿರದಿಲ್ಲ, ಯಾವ ಬಸ್ಸು ಬರೋದಿಲ್ಲ. ಅದು ಗೊತ್ತಾಗ್ಲಿಲ್ಲ ಬಾಸ್. ಇದನ್ನ ಹೇಳೋದಕ್ಕೆ ಮಾತ್ರ ಗೊತ್ತಾಗುತ್ತಲ್ವಾ? ಇಡಿಯಟ್ ಯು ಆರ್. ಹಾಯ್ ಬಾಸ್. Any problem? ಅಯ್ಯೋ ಪರವಾಗಿಲ್ಲ, ಹೇಳಿ ಬಾಸ್. ಏನಾದ್ರೂ ಪ್ರಾಬ್ಲಮ್ಮಾ? ಒಂದು ವೇಳೆ ಪ್ರಾಬ್ಲಮ್ ಇದ್ರು ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಿನ್ ಕೆಲಸ ಆಯ್ತು ತಾನೆ? ಗೆಟ್ ಔಟ್. ಕಾರ್ಕಿನ ಒಳಗ್ ಬಿಟ್ಟು ಹೊಗೆ ಹಾಕ್ಸ್ಕೊಂಡಿದ್ದೀರ ಅಂತ ಹೆಲ್ಪ್ ಮಾಡೋಣ ಅಂದ್ರೆ ಕೊಪ್ ತೋರಿಸ್ತೀಯ ಶುಂಠಿ ಶಂಕರ. ಅನ್ಭವಿಸು. ಕೈ ಮುಕ್ಕೊಂಡು ನಿಂತಿದ್ದೀರಾ? ಮೇಡಮ್, ನೀವು ನೋಡೋದಕ್ಕೆ 4 ಕೈ ಇರೋ ಸಾಕ್ಷಾತ್ ದುರ್ಗಿ ತರ ಕಾಣಿಸ್ತಾ ಇದ್ದೀರಾ ಮೇಡಮ್. ಕಾಲದಕ್ಕೆ ನೀವು ಕೂತಿರೋ ಗಾಡಿ ದುರ್ಗಿ ವಾಹನ ಸಿಮ್ಮುತ್ ತರ ಕಾಣಿಸ್ತಾ ಇದೆ ಮೇಡಮ್. ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಸಂಜಿತ್ ಸಿಚುವೇಶನ್ಗೆ ಸ್ವಲ್ಪ ಕಮ್ಮಿನೇ ಆಯ್ತು ಮೇಡಮ್. ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಆಗ್ಲಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಮೇಡಮ್. ಅದಕ್ಕೆ ಡ್ರಾಪ್ ಬೇಕಿತ್ತು. ಆಯ್ತು, ಬನ್ನಿ ಕುತ್ಕೊಳ್ಳಿ. ಡ್ರಾಪು ನನಗಲ್ಲ ಮೇಡಮ್, ಬಾಸ್ಗೆ. ಬಾಸ್ ಬಾಸ್ ಬಾಸ್, ನೀವು ಅವ್ರ ಜೊತೆ ಹೋಗಿ ನಾನು ಮೆಕ್ಯಾನಿಕ್ನ ಕರೆಸಿ ಪಟ್ಟಂತ ಲಾಕ್ ಓಪನ್ ಮಾಡಿಸಿ ನಿಮ್ಮ ಹಿಂದೆನೇ ಬಂದ್ಬಿಡ್ತೀನಿ. ಮತ್ತು ಗಾಡಿ ಹೆಲ್ಕ್ ಅಂತ ನಾನು, ಅದು ಆ ಗುಜ್ರಿ ಗಾಡಿನಲ್ಲಿ ಅವಳ ಜೊತೆ ಚಾನ್ಸೇ ಇಲ್ಲ. ನೋ ವೇ. ಕಾಂತ, ಬನ್ರಿ ಇಲ್ಲಿ. ನಿಮ್ ಬಾಸ್ಗೆ ಈ ಜನ್ಮದಲ್ಲಿ ಹೆಡ್ ವೇಟ್ ಕಮ್ಮಿ ಆಗಲ್ಲ. ಅಂತವ್ರಿಗೋಸ್ಕರ ನೀವ್ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಬಿಟ್ಟಾಕಿ, ಹೆಂಗಾದ್ರೂ ಎಣ್ಕಟ್ ಸಾಯ್ಲಿ. ಅಯ್ಯೋ, ನೀವಿರಿ ಮೇಡಮ್. ಬಾಸ್, ಮೀಟಿಂಗ್ ಎಷ್ಟು ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತು. ಪರಿಸ್ಥಿತಿ ಹದಗೆಟ್ಟಿದೆ, ಪಾಲಿಗೆ ಬಂದಿದೆ ಪಂಚಾಮೃತ. ಪ್ಲೀಸ್ ಅವ್ರ ಜೊತೆ ಹೋಗಿ ಬಾಸ್. ನನಗೆ ಉಪದೇಶ ಮಾಡೋ ನಿಮಗೆ ಕೀನ ಒಳಗಡೆ ಇಟ್ಟು ಡೋರ್ ಲಾಕ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾನು ಒಂದು ಹುಡುಗಿ ಜೊತೆ, ಅದು ಬೈಕಲ್ಲಿ. ನೋ ವೇ. ಅಯ್ಯೋ ಬಾಸ್, ಆಗಿದ್ದಾಗೋಯ್ತು ಬಾಸ್. ನಿಮ್ಮ ಕೆಲಸ ಆಗೋದು ಇಂಪಾರ್ಟೆಂಟು. ಅವರು ನಮ್ಮ ಕಂಪನಿ ಎಂಪ್ಲಾಯಿನೇ ಅಲ್ವಾ? ಮೀಟಿಂಗ್ ಮಿಸ್ ಆಗೋಗುತ್ತೆ ಬಾಸ್. ಪ್ಲೀಸ್ ಬಾಸ್. ನಾನು ನನ್ನ ಹಿಸ್ಟ್ರಿಲಿ ಯಾರಿಗೂ ವೇಟ್ ಮಾಡಿದ ಮಗಳೇ ಅಲ್ಲ. ನಮಗೂ ಲೇಟ್ ಆಗ್ತಿದೆ ಕಾಂತ. ಬಾಸ್, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಹಂಗೆ ಅನ್ಕೊಂಡು ಅವ್ರ ಜೊತೆ ಹೋಗ್ಬಿಡಿ. ನನ್ನ ಸುತ್ತ ಶುದ್ಧ ಕಮ್ಮಂಗಿಗಳನ್ನೇ ಸೇರಿಸ್ಕೊಂಡಿದ್ದೀನಿ. ನನಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಹೆಲ್ಮ ಸರಿ, ಹಿಂದೆ ಕೂತ್ಕೊಳ್ಳೋದಕ್ಕೆ ಹೇಳಿ, ನಾನೇ ಓಡಿಸ್ತೀನಿ. ಏನು ನಾನ್ ಹಿಂದೆ ಕುತ್ಕೋಬೇಕಾ? ಅದು ನಿನ್ ಜೊತೆ, ಅದು ನನ್ ರಾಣಿ ಮೇಲೆ. ಇಂಪಾಸಿಬಲ್, ಚಾನ್ಸೇ ಇಲ್ಲ. ವಿಕಿ, ಎಲ್ಲ ಹೊರಗಡೆ ಹೊರಟಿದಾಗಿದೆ. ಎಸ್ ಮದರ್ ಇಂಡಿಯಾ, ಆದ್ಯನ್ ಮನೆಗೆ. ಆದ್ಯನ್ ಮನೆಗ ಸಾರಿ ಕಟ್ಟೋಡಕ? ಇಲ್ಲ, ಪ್ರೆಗ್ನೆಂಟ್ ಆಗಿರೋ ನನ್ನ ತಂಗಿ ನೋಡಕ್ಕೆ. ಆದ್ಯನ್ ನೋಡಕ? ಹಾಗಾದ್ರೆ ನಾನು ಬರ್ತೀನಿ ಕಣೋ, ನನ್ನನ್ನು ಕರ್ಕೊಂಡು ಹೋಗು. ಆರ್ತಿ ನೋಡಕ್ಕೆ ಹೋಗ್ತಿದ್ದೀನಿ. ಅಮ್ಮಂಗೆ ಡೌಟ್ ಬರಲ್ವಾ? ಅದ್ಯಾಕೆ ಡೌಟ್ ಬರುತ್ತೆ? ನನ್ನ ತಂಗಿ ಮನೆ ತಾನೆ. ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನು ಅಲ್ಲಿಂದ ಸೀದಾ ಮನೆಗೆ ಬರ್ತಿಲ್ಲ, ಬೇರೆ ಏನೋ ಕೆಲಸ ಇದೆ, ಬೇರೆ ಕಡೆ ಹೋಗ್ತಿದ್ದೆ, ಅದನ್ನು ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಕಣೋ, ನೀನು ನಿನ್ನ ಕೆಲಸ ನೋಡ್ಕೊ. ನಾನು ಮನೆಯಿಂದ ಕಾರ್ ತರಿಸ್ಕೋತೀನಿ, ಇಲ್ಲ ಕ್ಯಾಬಲ್ಲಿ ಬರ್ತೀನಿ. ಓಕೆ, ಆದರೆ ದಾರಿ ಮಧ್ಯದಲ್ಲಿ ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅನ್ನಂಗಿಲ್ಲ. ಇಲ್ಲಿಂದ ನಾನ್ ಸ್ಟಾಪ್ ಆದ್ಯನ್ ಮನೆಗೆ. ಓಕೆ? ನಿಂಗೆ ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ. ನೀನು ನಿಮ್ಮ ಅಣ್ಣನ ಹಾಗೆ ಯಾವುದನ್ನು ತೋರಿಸ್ಕೊಳ್ಳಲ್ಲ. ಹೌದು, ಪ್ರೀತಿನೇ ಪ್ರೀತಿನೇ. ಸರಿ, ನಡಿ ಹೋಗೋಣ. ವಾಟ್ ದ ಹೆಲ್? ನಾನು ನಿನ್ನ ಬಾಸ್, ನೀನು ನನಗೆ ನೋ ಚಾನ್ಸ್ ಅಂತೆಲ್ಲ ಹೇಳೋ ಹಾಗೆ ಇಲ್ಲ. ಬಾಸ್ ಆದ್ರೆ ಅದು ಆಫೀಸಲ್ಲಿ. ಆನ್ ಡ್ಯೂಟಿಲಿ ಇದೀನಿ ಅಂತ ಅನ್ಕೊಳ್ಳೋಣ ಅಂದ್ರೆ ನೀವೇ ಆಗ್ಲಿ ನನ್ನ ಕೆಲಸ ಮುಗೀತು ಅಂದ್ರಲ್ಲ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ಕೈಲಾಗಲ್ಲ ಇದು. ಬಾಸ್ 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 ಪ್ಲೀಸ್ ಬಾಸ್. ಮೇಡಮ್, ನಿಮ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ ಮೇಡಮ್. ದಯವಿಟ್ಟು ನಮ್ಮ ಬಾಸ್ನ ಕರ್ಕೊಂಡೋಗಿ, ಇದು ನನ್ನ ಅಂಬಲ್ ರಿಕ್ವೆಸ್ಟ್ ಅನ್ಕೊಳ್ಳಿ. ಆಯ್ತು, ಬಾಸ್ಗೋಸ್ಕರ ಅಲ್ಲದೆ ಇದ್ರು ನನ್ನ ಫ್ರೆಂಡ್ ಕಾಂತ್ ಅವ್ರಿಗೋಸ್ಕರ ಮನ್ಸು ಬದಲಾಯಿಸಿ ಒಪ್ಕೋತಿದ್ದೀನಿ. ಒಪ್ಕೊಳ್ತೀನಿ ಅನ್ನೋದನ್ನ ಬಾಳ್ಕೊಡ್ತೀನಿ ಅನ್ನೋ ರೇಂಜಿಗೆ ಹೇಳಿದ್ರಿ. ಆದ್ರೆ ನನ್ನ ರಾಣಿ ನನ್ನ ಮಾತು ಮಾತ್ರ ಕೇಳುತ್ತೆ. ಸೊ ಬೇರೆಯವ್ರು ಯಾರು ಓಡ್ಸೋಕ್ಕಾಗಲ್ಲ. ಹಿಂದೆ ಕೂತ್ರೆ ಮಾತ್ರ ಲಿಫ್ಟು. ನಾನು ಹಿಂದೆ ಕೂರೋದ? ಇಂಪಾಸಿಬಲ್. ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಅದು ಇದನ್ನೇ. ಕೂರಲ್ಲ ಅಂದ್ರೆ ಕತ್ತೆ ಬಾಲ, ಶುಂಠಿ ಶಂಕರಿ ಜುಟ್ಟು. ಬಾಯ್.